ಎಲ್ರಿಗೂ ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಡಿಸೆಂಬರ್ ಮಾಸ ಪ್ರಾರಂಭ ಆಗುತ್ತೆ. ಸಿಂಹರಾಶಿಯವರ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ. ಸಿಂಹ ಕಾಡಿನ ರಾಜ, ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯನೂ ಗ್ರಹಗಳ ರಾಜನಾಗಿರ್ತಾನೆ. ನೀವು ಸಿಂಹರಾಶಿಯವರು ರಾಜನಂತೆಯೇ ಬದುಕಲು ಇಚ್ಛೆ ಪಡುವಂಥವರು. ಯಾರ ಕೈ ಕೆಳಗೂ ಕೂಡ ಇರೋದಕ್ಕೆ ನೀವು ಬಯಸುವವರಲ್ಲ. ನಿಮ್ಮದೇ ಒಂದು ಸಾಮ್ರಾಜ್ಯವನ್ನು ನೀವು ಕಟ್ಕೊಂಡಿರ್ತೀರ. ಅದೇ ರೀತಿಯಾದಂತಹ ಗತ್ತು ನಿಮ್ಮ ಲಕ್ಷಣಗಳನ್ನು ಹೊಂದಿರುತ್ತೆ. ಸಣ್ಣ ಪುಟ್ಟದ್ದಕ್ಕೆಲ್ಲ ಆಸೆ ಪಡುವಂಥವರಲ್ಲ. ದೊಡ್ಡ ದೊಡ್ಡ ಗುರಿಗಳ ಬಗ್ಗೆ ನಿಮ್ಮ ದೃಷ್ಟಿ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ನಿಮ್ಮ ತಾಕತ್ತು ಹಾಕಿ ದೊಡ್ಡ ಗುರಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡುವಂಥವರು ನೀವು. ಯಾವಾಗಲೂ ದಿಗ್ವಿಜಯದ ಬಗ್ಗೆ ಗಮನವನ್ನು ಹರಿಸ್ತೀರ. ಎಲ್ಲರೂ ನಿಮಗೆ ಬಗ್ಗಿ ಇರಬೇಕಂಥೇಳಿ ನೀವು ಬಯಸುವಂಥವರು. ನಿಮಗೆ ವಂದಿತರಾದಂಥವರು ಹೆಚ್ಚು. ಅವರು ನಿಮ್ಮನ್ನು ಹೊಗಳಿ ಅವರ ಬೇಳೆಯನ್ನು ಬೇಯಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದು ನಿಮಗೆ ಅರಿವಿಗೆ ಬಂದರೂ ಕೂಡ ನೀವು ಅಸಹಾಯಕರಾಗಿ ಕೆಲವೊಂದು ಸಲ ಉಳಿಯುವಂತಹ ಸಂದರ್ಭ ಅನ್ನುವಂಥದ್ದು ಬರುತ್ತೆ. ಅದನ್ನು ತಡೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸಿ ಗೌರವಿಸುವವರನ್ನು ಕೆಲವು ಸಲ ನಿರ್ಲಕ್ಷ್ಯವನ್ನು ಮಾಡುವಂತಹ ಪರಿಸ್ಥಿತಿ ಎದುರಾಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಜೀವನವನ್ನು ಸಾಗಿಸಿ. ಯಾರನ್ನೂ ಕೂಡ ತಿರಸ್ಕಾರ ಭಾವದಿಂದ ನೋಡಬೇಡಿ. ಇದಕ್ಕೆ ಮುಂದೆ ಬಹಳ ಬೆಲೆಯನ್ನು ನೀವು ತೆರುವಂತಹ ಒಂದು ಸಂದರ್ಭ ಬಂದೊದಗಬಹುದು. ಈಗ ನಿಮಗೆ ಗುರು ಅಷ್ಟಮದಲ್ಲಿದ್ದಾನೆ. ಜನರೊಡನೆ ಕಾಟ ನಿಮ್ಮ ಮೇಲೆ ಜೋರಾಗಿರುತ್ತೆ. ಜೊಳ್ಳು ಯಾವುದು ಗಟ್ಟಿ ಯಾವುದು ಅಂಥೇಳಿ ವಿವೇಚನೆ ತೀರ್ಮಾನವನ್ನು ನೀವು ತೆಗೆದುಕೊಳ್ಬೇಕು. ನಿಮ್ಮ ಮುಂದೆ ನಿಮ್ಮನ್ನು ಹಾಡಿ ಹೊಗಳ್ತಾರೆ. ಅವರು ಯಾರೂ ಕೂಡ ನಿಮ್ಮ ಕಷ್ಟಕ್ಕೆ ಆಗುವಂಥವರಲ್ಲ. ಸತ್ಯವನ್ನು ತಿಳಿದು ನೀವು ಮುನ್ನಡೆಯಬೇಕು. 10ನೇ ಸ್ಥಾನದಲ್ಲಿ ಕುಜ ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ತಾನೆ. ವೃತ್ತಿಯಲ್ಲಿ ಅಭಿವೃದ್ಧಿ ನಿಮಗೆ ಕಾಣುತ್ತೆ. ನಿಮ್ಮ ವೃತ್ತಿಯಲ್ಲಿ ನಂಬರ್ 1 ಇದನ್ನು ಕಾಪಾಡಿಕೊಳ್ಳಲು ಬಹಳ ಪರಿಶ್ರಮವನ್ನು ನೀವು ಪಡಬೇಕಾಗತ್ತೆ ಈ ತಿಂಗಳಲ್ಲಿ. ಇನ್ನು 4ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ನಿಮ್ಮ ಸುಖ ಸ್ಥಾನಕ್ಕೆ ಬೆಂಬಲವನ್ನು ನೀಡ್ತಾರೆ. ಪ್ರಮುಖ ಗ್ರಹಗಳಾದಂತಹ ರಾಹುವಿನ ಸ್ಥಾನ ಅಷ್ಟೊಂದು ನಿಮಗೆ ಅನುಕೂಲಕರವಾಗಿ ಕಾಣಿಸೋದಿಲ್ಲ. ಮತ್ತು ಗುರು 10ನೇ ಮನೆಯಲ್ಲಿದ್ದಾನೆ. ಶನಿ 7ನೇ ಮನೆಯ ಅಧಿಪತಿಯಾಗಿ 7ನೇ ಮನೆಯಲ್ಲೇ ಇರ್ತಾನೆ. ಇದು ಧನಾತ್ಮಕ ಅಂತೇಳಿ ಹೇಳೋದಕ್ಕೆ ಸ್ವಲ್ಪ ಸಾಧ್ಯ ಆಗೋದಿಲ್ಲ. ಮತ್ತು ಕೇತುವನ್ನು 2ನೇ ಮನೆಯಲ್ಲಿ ಇರಿಸಲಾಗಿದೆ. ಅದು ಕೂಡ ಪ್ರತಿಕೂಲವಾಗಿ ಕಾಣಿಸುತ್ತೆ. 7ನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿ ಈ ತಿಂಗಳು ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ನೀಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಮೊದಲೇ ಹೇಳಿದಾಗೆ ನೀವು ನಂಬರ್ 1 ಸ್ಥಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಬಹಳ ಕಠಿಣವಾದಂತಹ ಪರಿಶ್ರಮವನ್ನು ನೀವು ಪಡ್ಕೊಳ್ಬೇಕು. ಹಾಗೆ ಮಾಡಿದ್ದೇ ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲದೆ ಸಲೀಸಾಗಿ ನಡ್ಕೊಂಡು ಹೋಗುತ್ತೆ. ಯಾರ್ಯಾರು ವಾಹನವನ್ನು ಚಲಾಯಿಸ್ತಾ ಇದ್ದೀರೋ ಅವರಿಗೆಲ್ಲ ಅದರಿಂದ ಹೆಚ್ಚಿನ ಲಾಭವನ್ನು ನೀವು ಪಡ್ಕೊಳ್ಬೋದು. ಹೊಸ ವಾಹನ ಖರೀದಿಯನ್ನು ಮಾಡುವಂಥವರು ಈ ತಿಂಗಳಲ್ಲಿ ಖಂಡಿತ ನೀವು ಕೈ ಹಾಕ್ಬೋದು. ಉತ್ತಮ ಫಲಿತಾಂಶ ನಿಮಗೆ ದೊರೆಯುತ್ತೆ. ಆಸ್ತಿ ಹಾಗೂ ಜಮೀನು ಖರೀದಿ ಇತ್ಯಾದಿಗಳನ್ನು ಮಾಡ್ಕೊಳ್ಬೋದು. ಯಾರ್ಯಾರು ಜಮೀನಿಗೆ ಸಂಬಂಧಪಟ್ಟಂತಹ ಅಥವಾ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಶುಭ ಫಲ ಇದೆ ಅಂಥೇಳಿ ಗೋಚರ ಆಗುತ್ತೆ. ಇನ್ನು ದೈವಧರ್ಮಕ್ಕೆ ಸೇರಿದಂತಹ ಹಲವು ಕಾರ್ಯಗಳಿಗೆ ಹಣವನ್ನು ನೀವು ವ್ಯಯ ಮಾಡ್ತೀರ. ನಿಮ್ಮ ಮನೆಯಲ್ಲಿ ನಿಮ್ಮದೇ ಮಾತು ಅಂತಿಮವಾಗಿರುತ್ತೆ. ಎಲ್ಲರೂ ನಿಮ್ಮನ್ನು ಅನುಸರಿಸುವಂತೆ ನೀವು ಮಾಡ್ಕೊಳ್ತೀರ. ಇದು ನಿಮಗೆ ಶಕ್ತಿಯೂ ಹೌದು, ಕೆಲವೊಂದು ಸಲ ದೌರ್ಬಲ್ಯವೂ ಹೌದು. ಗುರು 10ನೇ ಮನೆಯಲ್ಲಿರೋದರಿಂದ ಕುಟುಂಬದಲ್ಲಿ ಹೆಚ್ಚು ಸಾಮರಸ್ಯ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದು ಸಾಮರಸ್ಯಗಳು ಎದುರಾಗ್ಬೋದು. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಫಲಪ್ರದ ಫಲಿತಾಂಶಗಳು ಕಂಡುಕೊಳ್ಳದೇ ಇರಬಹುದು. ಆದರೂ ಕೂಡ ಅದೆಲ್ಲವನ್ನು ಎದುರಿಸುವಂತಹ ಶಕ್ತಿ ಆ ಭಗವಂತ ನಿಮಗೆ ಅನುಗ್ರಹಿಸಿದ್ದಾನೆ. ಹಾಗಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಅಷ್ಟೊಂದು ಇಲ್ಲದೇ ಇದ್ದರೂ ಕೂಡ ನೀವು ಅದನ್ನು ನಿಭಾಯಿಸಿಕೊಂಡು ಹೋಗಿ ಅದನ್ನು ಸಾಮರಸ್ಯವನ್ನು
ಪ್ರೀತಿಗೆ ಕನ್ವರ್ಟ್ ಮಾಡುವಂತಹ ಒಂದು ಸ್ಥಾನ ನಿಮ್ಮಲ್ಲಿದೆ. ಇನ್ನು ಯಾರ್ಯಾರು ಪ್ರೀತಿಯಲ್ಲಿ ಮುಳುಗಿದ್ದೀರಾ, ಯಶಸ್ವಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದಿರಿ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಹಂಕಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸ್ವಲ್ಪ ಹರಿದಾಡುತ್ತೆ. ನಾಯಕತ್ವದ ಗುಣ ನಿಮ್ಮಲ್ಲಿವೆ, ಆದರೆ ಪ್ರತಿಯೊಂದು ಸಿಂಹಾಸನದಲ್ಲಿ ಕುಳಿತೇ ಅದನ್ನು ಅಳಿಬಾರ್ದು. ಸ್ವಲ್ಪ ಕೆಳಗಿಳಿದು ಸೇವಕನ ಸ್ಥಾನ ಅರಿತಾಗಲೇ ನಿಮ್ಮ ನಾಯಕತ್ವವನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವು ತುಂಬ ಜನಾನುರಾಗಿ ಕೂಡ ಆಗಿರ್ತೀರ. ಇನ್ನು ಶುಭಗ್ರಹ ಗುರುವಿನ ಉಪಸ್ಥಿತಿ 10ನೇ ಮನೆಯನ್ನು ಆಕ್ರಮಿಸಿಕೊಂಡಿದೆ. ಈ ಕಾರಣದಿಂದಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ, ಅಧ್ಯಯನವನ್ನು ಮಾಡ್ತಾ ಇದ್ದೀರೋ, ನಿಮಗೆ ಉತ್ತಮವಾದಂತಹ ಪ್ರಗತಿ ಸಾಧಿಸುವ ಸ್ಥಿತಿ ಇಲ್ಲಿ ಕಾಣಿಸೋದಿಲ್ಲ. ಹೆಚ್ಚಿನದಾಗಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಿಕೊಂಡು ಹೋದರೆ ಉತ್ತಮ. ಗುರು 10ನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಉತ್ತಮವಾಗಿದ್ದರೂ ಕೂಡ ಅದು ಖರ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಕೊಡಿ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ತಾಯಿ ಮತ್ತು ಸಹೋದರರ ಬೆಂಬಲ ನಿಮ್ಮ ಕಷ್ಟಕಾಲದಲ್ಲಿ ನಿಮಗೆ ಸಿಗುತ್ತೆ. 9ರ ರಾಹು ನಿಮ್ಮ ಗ್ರಹವನ್ನು ತಡೆ ಹಿಡಿತಾನೆ. ನಿಮ್ಮ ಕೈಯಲ್ಲಿ ಪಾಪದ ಅಂದರೆ ಇನ್ನೊಬ್ಬರಿಗೆ ನೋವಾಗುವಂತಹ, ದುಃಖವಾಗುವಂತಹ ಕೆಲಸವನ್ನು ಆ ರಾಹು ಮಾಡಿಸ್ತಾನೆ. ಹಾಗಾಗಿ ವಿವೇಚನೆಯಿಂದ ನೀವು ವರ್ತಿಸಬೇಕು. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದರೆ ಶಿವನ ಮೊರೆ ಹೋಗಬೇಕು. ಹಾಗೆ ಪ್ರತಿನಿತ್ಯವಾಗಿ ಆದಿತ್ಯ ಹೃದಯ ಪಠಣವನ್ನು ಮಾಡಿ. ಸಾಧ್ಯ ಆಗೋದಿಲ್ಲ ಅಂತಾದರೆ ಶ್ರವಣವನ್ನಾದರೂ ಕೂಡ ನೀವು ಮಾಡಿಕೊಳ್ಳೇಬೇಕು. ರಾಹುವಿನ ಸ್ಥಾನದಿಂದ ನೀವು ಬಚಾವಾಗೋದಕ್ಕೆ ಆದಿತ್ಯ ಹೃದಯ ಪಾರಾಯಣವನ್ನು ನೀವು ಮಾಡಬೇಕು. ಇನ್ನು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ಪ್ರತಿನಿತ್ಯವಾಗಿ ಓಂ ಗುರವೇ ನಮಃ ಅಂಥೇಳಿ 54 ಬಾರಿ ಜಪವನ್ನು ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ಮುಂದುವರಿಯಿರಿ. ಆ ಶ್ರೀಮನ್ನಾರಾಯಣ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಉತ್ತಮವಾದಂತಹ ಯೋಗ ಭಾಗ್ಯವನ್ನು ಕರುಣಿಸ್ತಾನೆ. ಬಾಂಧವರೇ, ಇವತ್ತಿನ ದಿನ ನಿಮ್ಮ ರಾಶಿಯ ಫಲವನ್ನು ನೋಡಿದ್ದೀರ. ಸ್ವಲ್ಪ ಮಿಶ್ರ ಫಲ ನಿಮಗೆ ಈ ತಿಂಗಳಲ್ಲಿ ಕಾಣಿಸುತ್ತೆ. ಆದರೂ ಕೂಡ ಕೆಲವೊಂದು ದುಷ್ಟಗ್ರಹಗಳಿಂದ ಯಾವ ಪರಿಣಾಮ ನಿಮಗೆ ಆಗುತ್ತೋ ಅದನ್ನು ನೀವು ನಿಮ್ಮ ವಿವೇಕದಿಂದ ಯೋಚನೆಯನ್ನು ಮಾಡಿ ಮುಂದುವರೆದರೆ ಅದು ಯಾವುದೂ ಕೂಡ ನಿಮಗೆ ತಾಗೋದಿಲ್ಲ. ಅಂತಹ ಒಂದು ಶುಭಗ್ರಹ ನಿಮ್ಮದಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ವಿಚಾರ ಬೇಡ. ಎಲ್ಲ ಕೆಲಸಗಳಲ್ಲಿ ನೀವು ಮುನ್ನುಗ್ಗಿ ಯಶಸ್ಸು ಅನ್ನೋದು ನಿಮಗೆ ಆಗುತ್ತೆ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.